ಯಲ್ಲಾಪುರ ಭೀಕರ ರಸ್ತೆ ಅಪಘಾತದಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಈಗ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಜಿಲ್ಲಾಡಳಿತ ನೀಡಿದೆ. ಮೃತರ ಕುಟುಂಬಕ್ಕೆ 3 ಲಕ್ಷ ಪರಿಹಾರ ಪತ್ರವನ್ನ ವಿತರಿಸಿದ್ದಾರೆ ಡಿಸಿ. ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಜಿಲ್ಲಾಡಳಿತ ನೀಡಿದೆ. ಯಲ್ಲಾಪುರದಿಂದ ಹಾವೇರಿಯ ಸವಣೂರಿಗೆ ಎಸ್ಕಾಟ್ ಆಂಬ್ಯುಲೆನ್ಸ್ಗೆ ಈಗಾಗಲೇ ಕೊಟ್ಟು ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಹಾವೇರಿಯ ಸವಣೂರಲ್ಲಿ ಸಂಜೆಯ ವೇಳೆಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಭೀಕರ ಅಪಘಾತದಲ್ಲಿ 10 ಮಂದಿ ಸಾವನ್ನಪ್ಪಿದ್ದು ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆ ನಡೆದಿರುವಂತಹ ಈ ಒಂದು ಘಟನೆ ಈಗಾಗಲೇ ಅಲ್ಲಿ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಜೊತೆಗೆ 10 ಮಂದಿ ಸಾವನ್ನಪ್ಪಿದ್ದಾರೆ. ಈಗ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಗಾಯಾಳುಗಳನ್ನ ಚಿಕಿತ್ಸೆಗೆ ಅಂತ ಹೇಳಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಅಲ್ಲಿ ಅನ್ನೋ ಅಶೋಕ್ ಲ್ಯಾಂಡ್ ಆ್ಯಂಡ್ ಟ್ರಕ್ ಸಾವನೂರಿಂದ ಟುವರ್ಡ್ಸ್ ಕುಮಟಾ ಸಂತೆಗೆ ಹೋಗ್ತಾ ಇದ್ದರು. ಬೆಳಗ್ಗೆ ಸುಮಾರು 4 ಗಂಟೆಗೆ ಗೋಲಾಪುರ ಗ್ರಾಮದಲ್ಲಿ ಯಲ್ಲಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಅದು ಆಕ್ಸಿಡೆಂಟ್ ಕಾರಣ ತನಿಖೆಯಲ್ಲಿ ಮುಂದೆ ಗೊತ್ತಾಗಿದೆ. ಬಟ್ ಅದು ಸೆಲ್ಫ್ ಆಕ್ಸಿಡೆಂಟ್ ಅದು ಕಾರಣ 10 ಜನ ಈಗ ಮೃತಪಟ್ಟಿದ್ದರು ಮತ್ತು 18 ಜನ ಇಂಜರ್ಡ್ ಇದೆ. ಅದರಲ್ಲಿ 8 ಜನ ಆಗಲೇ ಕಿಮ್ಸ್ ಹಾಸ್ಪಿಟಲ್ ಹುಬ್ಳಿನಲ್ಲಿ ಶಿಫ್ಟ್ ಆಗಿದೆ. ಬಾಕಿ ಜನಕ್ಕೆ ಟ್ರೀಟ್ಮೆಂಟ್ ಇಲ್ಲಿ ಯಲ್ಲಾಪುರ ಹಾಸ್ಪಿಟಲ್ನಲ್ಲಿ ನಡೀತಾ ಇದೆ. ಈಗ ನಮ್ಮ ಮಾಹಿತಿ ಪ್ರಕಾರ ನಮ್ಮ ಜನ ಅಲ್ಲಿಂದ ಹಾವೇರಿಯಿಂದ ಕುಮಟೆಗೆ ಹೋಗ್ತಕ್ಕಂಥದ್ದು ವ್ಯಾಪಾರದಗೋಸ್ಕರ, ಇದು ಪ್ರತಿನಿತ್ಯ ಅವ್ರ ಜೀವನೋಪಾಯಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಲಾರಿನಲ್ಲಿ ಇರ್ತಕ್ಕಂಥ 40 ಜನ ಮಧ್ಯರಾತ್ರಿ ಆಗಿರೋದ್ರಿಂದ ಅವರಿಗೆ ಯಾವುದೇ ಸಂಪರ್ಕನೂ ಆಗಿರಲಿಕ್ಕಿಲ್ಲ ಬಹುತೇಕ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಹಾನಿಯಾಗಿದೆ. ಅನೇಕ ಜನ ಜೀವ ಕಳ್ಕೊಂಡಿದ್ದಾರೆ. 10 ಜನ ಕಳ್ಕೊಂಡು ಇನ್ನೂ 5-6 ಜನ ಸೀರಿಯಸ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಇದು ಅತ್ಯಂತ ವಿಷಾದಕರ ಘಟನೆ. ಜೊತೆಗೆ ಈ ಕುಟುಂಬದ ಅತ್ಯಂತ ಕಡು ಬಡವರು ಇರೋದರಿಂದ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೋಕಲ್ ಶಾಸಕರು ಪಠಾಣವರು ಕೂಡ ರಾತ್ರಿನೇ ಹೋಗಿ ಎಲ್ಲರ ಜೊತೆ ಸೇರಿಕೊಂಡು ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥದ್ರ ಜೊತೆಗೆ ಅವ್ರಿಗೆ ಅಂತ್ಯಕ್ರಿಯೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ಅವರು ಸಹಾಯ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.